ದರ್ಶನ್ ಅವರು ಮತ್ತು ಉಮಾಪತಿ ಅವರ ನಡುವಿನ ಒಂದು ಸಣ್ಣ ಸಂಘರ್ಷ ಏನಿತ್ತು ಸ್ವಲ್ಪ ಸೈಲೆಂಟ್ ಆಗಿತ್ತು. ಈಗ ಮತ್ತೆ ಅದಕ್ಕೊಂದು ಕಿಡಿ ಹಚ್ಚಿದ್ದಾರೆ ದರ್ಶನ್ ಅವರು. ಇವತ್ತು ಕಾಟೇರ ಸಿನಿಮಾದ 50 ದಿನದ ಸಂಭ್ರಮ ನಡೀತಾ ಇತ್ತು ಪ್ರಸನ್ನ ಥಿಯೇಟರ್ನಲ್ಲಿ. ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಸ್ವಲ್ಪ ಹಾರ್ಷ್ ಆಗಿ ದರ್ಶನ್ ಅವ್ರ ಬಾಯಿಂದ ಬಂದಿದೆ. ಅದು ನೇರವಾಗಿ ಉಮಾಪತಿ ಅವ್ರಿಗೆ ಹೇಳ್ತಿರೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಅದು ಸತ್ಯನಾ ಸುಳ್ಳ ಉಮಾಪತಿ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವ್ರು ನನ್ನ ಜೊತೆಗಿದ್ದಾರೆ. ಸರ್, ದರ್ಶನ್ ಅವರು ಹೇಳಿದ ತಗಡು ನೀವಾ? ಹೌದು ಸರ್, ನಾವು ತಗಡೆ ಸರ್, ನಾವು ತಗಡೆ. ಹೇಳಿ ಸರ್. ಸರ್, ಅವರು ತುಂಬ ಹಾರ್ಷಾಗಿ ಇಲ್ಲಿ ತನಕ ಕೇಳಿಲ್ಲ ನಮಗೆ. ದರ್ಶನ್ ಅವ್ರ ಬಾಯಿಂದ ಇಲ್ಲಿ ತನಕ ಆ ಥರದ ಪದಗಳು ನಾವು ಕೇಳಿಲ್ಲ, ಅಂದರೆ ನಿಮ್ಮ ವಿಚಾರದಲ್ಲಿ. ಆದರೆ ಏಕಾಏಕಿ ಯಾಕೆ ಪದೇ ಪದೇ ಬಂದು ನನ್ನ ಹತ್ರ ಗುಮ್ಮಿಸ್ಕೋತೀಯಾ ಅಂತ ಹೇಳಿದ್ರು. ಯಾವಾಗ ಸರ್? ಪದೇ ಪದೇ ಏನಾಯಿತು? ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಿರಬೇಕೇನೋ, ಮೋಸ್ಟ್ಲಿ ನನಗಂತೂ ಗೊತ್ತಿಲ್ಲ. ಆಮೇಲೆ ನನ್ನ ಕಡೆಯಿಂದ ಏನೂ ಆ ಥರದ್ದು ಆಗೂ ಇಲ್ಲ. ನಾನು ಆ ಥರ ಸ್ಟೇಟ್ಮೆಂಟ್ ಕೊಡುವಂಥ ಪ್ರಮೇಯನೂ ಇರಲಿಲ್ಲ. ಸರಿ, ಮಾತಾಡಿದ್ದಾರೆ, ದೊಡ್ಡವರು ಮಾತಾಡಲಿ ಬಿಡಿ ಸರ್. ಅವೆಲ್ಲ ತಗಡುಗಳು. ಸಿನಿಮಾ ಮಾಡೋವರೆಗೂ ನಾವು ಅಂದ ಹತ್ರ ಸಿನಿಮಾ ಮಾಡಿದ್ಮೇಲೆ ತಗಡುಗಳೇ. ಏನೋ ಹೇಳ್ತಾರೆ ಗೊತ್ತಾ, ಯಾವುದೋ ಒಂದು ಯೂಸ್ ಮಾಡೋದು, ಇವತ್ತಿನ ನ್ಯೂಸ್ ಪೇಪರು ನಾಳೆ ವೇಸ್ಟ್ ಪೇಪರ್ ಅಂತಲ್ಲ, ಹಂಗೆ ನಾವುಗಳು ಅಷ್ಟೇ. ಅಂದರೆ ದರ್ಶನ್ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡು ಇವತ್ತು ಬಿಟ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಇಲ್ಲ ಸರ್, ನಾನು ಆ ಮಾತು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ತಲೆಯಲ್ಲಿ ಹಿಡ್ಕೊಳ್ಳಿ, ತಂಬ್ಲೈನು ಅಷ್ಟೇ, ನಾನು ಹೇಳಿರೋವಂಥದ್ದಲ್ಲ. ಸೊ ನಾನು ಹೇಳ್ತಾ ಇರೋದು, ಹೌದು ನಾವೆಲ್ಲ ಮೋಸ್ಟ್ಲಿ ಅವತ್ತಿಗೆ ಚೆನ್ನಾಗಿ ಕಂಡಿರ್ಬೋದೇನೋ, ಇವತ್ತು ಚೆನ್ನಾಗಿ ಕಾಣ್ತಾ ಇಲ್ವೇನೋ, ಅದೇನೋ ಗೊತ್ತಿಲ್ಲ, ಕಾರಣ ನನಗಂತೂ ಗೊತ್ತಿಲ್ಲ. ಬಟ್ ಏನು ಮಾತಾಡಿದ್ದಾರೆ ಅದು ಅವ್ರಿಗೆ ಸರಿ ಅನಿಸ್ಬೇಕು. ಬಟ್ ನನಗೆ ಬೇಕಾದಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾಯಿದ್ದಾರೆ ಆ ಇನ್ಸಿಡೆಂಟ್ ನಡೆದಾಗಿದ್ದ. ಸರ್, ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಥರದ ಪದಗಳು ಬಳಸಬಾರ್ದು. ಯಾಕಂದರೆ ಅವ್ರನ್ನ ಬೇಕಾದಷ್ಟು ಜನ ಆರಾಧಿಸ್ತಾರೆ, ಅವ್ರನ್ನ ಒಂದು ಗುರುಸ್ಥಾನದಲ್ಲಿ ಇಟ್ಟಿರ್ತಾರೆ. ಬಟ್ ಆದರೂ ಈ ಥರದ ಪದ ಬಳಸಬಾರ್ದು ಅಂತ ಬಳಸಲಿ. ನನಗೇನು ಅದರಿಂದ ಬೇಜಾರಿಲ್ಲ. ಬಟ್ ಏನು ಅಂದರೆ, ನಾವು ಇನ್ನೊಬ್ಬರನ್ನ ಬೈಯೋ ನಿಟ್ಟಿನಲ್ಲಿ ಹೋಗಿ ನಮ್ಮ ಲೆವೆಲ್ನ ನಾವು ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಲಾಸ್ಟ್ ಇವತ್ತಿಗೆ ಒಂದು 15 ದಿನದ ಹಿಂದೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದಾಗ ನೀವು ಒಂದು ಮಾತು ಹೇಳಿದ್ರಿ. ಕಾಟೇರ ಟೈಟ್ಲ್ ಅವ್ರದೇ, ಬಟ್ ರಿಜಿಸ್ಟರ್ ಆಗಿದ್ದು ನನ್ನ ಬ್ಯಾನರಲ್ಲಿ ಅಂತ. ನೀವು ಅವತ್ತು ಸಹಿತ ಸ್ಪಷ್ಟವಾಗಿ ನಾನು ಇವಾಗ ನೋಡ್ಕೊಂಡು ಬಂದು ಕೇಳ್ತೇನೆ. ನೀವು ಅವತ್ತು ಹೇಳ್ತಿದ್ದಿಲ್ಲ ಸರ್, ಟೈಟ್ಲು ದರ್ಶನ್ ಸರ್ದೆ, ಬಟ್ ರಿಜಿಸ್ಟರ್ ಆಗಿದ್ದು ನನ್ನ ಬ್ಯಾನರಲ್ಲೇ, ನಾನೇ ಸಿನಿಮಾ ಮಾಡಬೇಕಾಗಿತ್ತು ಅಂತ. ಬಟ್ ಇವತ್ತು ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಟೈಟ್ಲ್ ಸಹಿತ ನೀವೇ ಕೊಟ್ಟಿದ್ದೀರಿ ಅನ್ನೋ ಅರ್ಥದಲ್ಲಿ ನೀವು ಮಾತಾಡಿದ್ದೀರಿ ಅಂತ. ಈ ಸೆಂಟ್ರಲ್ಲಿ ಫಿಟ್ಟಿಂಗ್ ಇಡ್ತಾ ಇರೋದು ಯಾರು? ಗೊತ್ತಿಲ್ಲ ಸರ್. ಸರ್, ಇವಾಗ ಫಿಟ್ಟಿಂಗ್ ಇಡ್ತಾರೆ ಸರ್, ಕೇಳುವಂಥವ್ರು ಯಾರು ಸರ್? ನಾನು ಹೇಳೋದು ಇಷ್ಟೇ. ಇವಾಗ ನನಗೂ ಬೇಕಾದಷ್ಟು ಜನ ಹೇಳ್ತಾರೆ ಸರ್, ನನಗೂ ಕೆಲವೊಂದಷ್ಟೆಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ. ನಾನು ಬಿಡ, ಒಳ್ಳೆ ಚೆನ್ನಾಗಾಯ್ತಲ್ಲ, ಅವ್ರ ಮನೇಲಿ ಅನ್ನ ತಿಂದಿದ್ದೀನಿ, ನನ್ನ ಮನೇಲಿ ಅವ್ರು ಅನ್ನ ತಿಂದಿದ್ದಾರೆ, ಬಿಟ್ಟು ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ನನ್ನ ಗುರಿ ಬೇರೆ ಇದೆ ಸರ್. ಈ ಸಿನಿಮಾ ಅಲ್ಲ ನನ್ನ ಗುರಿ ಬೇರೆ ಇದೆ, ದೊಡ್ಡ ಮಟ್ಟಕ್ಕಿದೆ. ನಾನೇನು ಇದರಿಂದನೇ ಬದುಕಬೇಕಾಗಿಲ್ಲ. ಬಟ್ ನಾನು ಕಾರ್ ತೊಗೊಂಡಿರ್ಬೋದು, ಇದ್ರು ಆಗ್ತಾರೋ. ಬಟ್ ನಾನು ಸಿನಿಮಾಯಿಂದ ಸಂಪಾದನೆ ಮಾಡಿದ್ದಿಲ್ಲ. ಸಿನಿಮಾಯಿಂದ ಸಂಪಾದನೆ ಮಾಡಿರೋದು ಗೌರವ, ಕೀರ್ತಿ, ಹೆಸರು, ಇಷ್ಟೇ ಸರ್. ಅದರಿಂದ ನಾನೇನು ದುಡ್ದಿದ್ದು ಸರ್, ಇದಕ್ಕೆ ಹಾಕಿದ್ದೀನಲ್ಲ ದುಡ್ಡು ಲೆಕ್ಕ ಕೊಟ್ಬಿಡ್ತೀನಿ. 100 ಕೋಟಿ ಅಂತಾರಲ್ಲ, ಚಾಲೆಂಜ್ ಮಾಡ್ತೀನಿ. ಯಾವ 100 ಕೋಟಿ ಮುಟ್ಸಿದಾರೆ ಇವ್ರು ಹೇಳ್ಬಿಡ್ಲಿ, ನಾನು ಅವತ್ತು ಉತ್ತರ ಕೊಡ್ತೀನಿ. ಇದೇ ಆಂಧ್ರದಲ್ಲಿ ಇವ್ರು ಮಾತು ಕಟ್ಕೊಂಡು ₹1,00,00,000 ಆಗ್ತೆ. ಬಂದಿದ್ದು 16 ಲಕ್ಷ ಸರ್. ನಾನು ಯಾರಿಗೆ ಹೇಳಲಿ? ಯಾರ ಮನೆ ಹಾಳಾಗಿದ್ದು? ನನ್ನ ಮನೆ ಹಾಳಾಗಿದ್ದು, ಅವ್ರು ಯಾರ ಮನೆಯೂ ಹಾಳಾಗಿಲ್ಲ. ಎಲ್ಲರಿಗೂ ಏನೇನು ಮಾತಾಡಿದ್ವಿ ಅದನ್ನು ನಾನು ಕೊಟ್ಟಿದ್ದೀನಿ. ತಲೆಯಲ್ಲಿ ಇಟ್ಕೊಳ್ಳಿ. ರಾಬರ್ಟ್ ಸಿನಿಮಾನೂ ಅವ್ರದ್ದೇ ಇರ್ಬೋದು, ಟೈಟ್ಲು ಅವ್ರದ್ದೇ ಇರ್ಬೋದು, ದುಡ್ಡು ಅವ್ರದ್ದೇ ಇರ್ಬೋದು. ಕೂಲಿ ಮಾಡಿದವ್ನು ನಾನೇ ಸರ್. ನನ್ನ ಶ್ರಮಕ್ಕೂ ಒಂದು ಬೆಲೆ ಸಿಗಬೇಕು ಸರ್. ನಾನು ಹೇಳೋದು ಇಷ್ಟೇ. ನೀವು ಚಪ್ಪಲಿನ ಹಾಕ್ಕೊಂಡು ಓಡಾಡ್ತಿದ್ದೀನಿ, ಚಪ್ಪಲಿನ ಮನೆ ಹೊರಗಡೆ ಬಿಡ್ತೀನಿ ಅಂದರೆ, ಹೌದು ಸ್ವಾಮಿ, ಎಲ್ಲೂ ಮುಳ್ಳು ಅದು ಇದು ಚುಚ್ಚದಿದ್ದಂಗೆ ನಾನು ನೋಡ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ನಾನು ಹೇಳೋದು, ಇವತ್ತೇನೋ ಚೆನ್ನಾಗಿ ಆಗ್ಬಿಟ್ಟಿದ್ದೀವಿ, ಯಾರೋ ಏನೋ ಕಿವಿಗೆ ಹಿಂಡ್ತಾರೆ, ನಿಮ್ಮ ಬಾಯಿಂದ ಪದ ಬರ್ತಾ ಇರೋದು. ಯಾಕೆಂದರೆ ನಮಗೂ ನಿಮಗೂ 1000 ಕಾಂಟ್ರವರ್ಸಿ ಇದ್ದರೂ ನಾನು ನಿಮ್ಮ ಬಗ್ಗೆ ಇವತ್ತಿಗೂ ಗೌರವ ಇಟ್ಕೊಂಡಿದ್ದೀನಿ. ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇವತ್ತು ಯಾರು ನಿಮ್ಮ ಪಕ್ಕದಲ್ಲಿ ಸಾಬಸ್ ಅವ್ರು ಯಾರು ನೀವು ತಪ್ಪು ಮಾಡೋದಕ್ಕೆ ತಪ್ಪು ಅಂತ ಹೇಳಲ್ಲ. ಆದರೆ ನಾನು ಹೇಳಿದ್ದೀನಿ, ನೀವು ನನಗೆ ಎಷ್ಟೋ ಬುದ್ಧಿ ಹೇಳಿದ್ದೀರಿ, ನಾನು ಅದನ್ನು ಕೇಳಿದ್ದೀನಿ. ನನಗೆ ಯಾರೇ ಬುದ್ಧಿ ಹೇಳಿದ್ರು ನಾನು ಕೇಳ್ತೀನಿ ಸರ್. ಸೊ ನಾನು ಹೇಳೋದು ಇಷ್ಟೇ, ಯಾವತ್ತೂ ಅಷ್ಟೇ ಈ ಥರದ್ದು ಪರಿಸ್ಥಿತಿ ಬಂದಾಗ ಇನ್ನೊಂದು ನೀವು ಹೇಳೋಕ್ಕಾಗದೇ ಇದ್ರು ಬೇರೆಯವ್ರ ಕೈಯಲ್ಲಿ ಹೇಳಿಸ್ಬೋದು. ಇದು ನೀನು ಮಾಡಿರೋ ತಪ್ಪಪ್ಪ ಅಂದರೂ ನಾವು ತಿದ್ಕೋತೀವಿ. ಅಥವಾ ಮಾಡೇ ಇಲ್ಲ ಅಂತ ಅನ್ನೋದು ಯಾವ ಇದರಲ್ಲಿ ದೃಷ್ಟಿಕೋನದಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಸರ್. ಬಟ್ ನಾನು ನಂಬಿರೋ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಆ ದೇವರಲ್ಲಿ ಏನಾದರೂ ಸತ್ಯ ಇದ್ದರೆ ತಲೆಯಲ್ಲಿ ಇಟ್ಕೊಳ್ಳಿ, ಆ ಟೈಟ್ಲು ಇವರೇ ಕೊಟ್ಟಿದ್ದು ನಿಜ. ಬಟ್ ನನ್ನ ಬ್ಯಾನರಲ್ಲಿ ರಿಜಿಸ್ಟರ್ ಆಗಿ, ಅದಕ್ಕೆ ಅಂತಲೇ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಮಿಟ್ಮೆಂಟ್ ಆಗಿ ಅವತ್ತೇನು ಹಣಕಾಸಿನ ವ್ಯವಹಾರ ಎಲ್ಲ ಆಗಿ ಮುಂದುವರೆದು ಕೊನೆಗೆ ತರುಣ್ ಆ್ಯಂಡ್ ಟೀಮ್ನ ನಾನು ಇದಕ್ಕೆ ಕಳಿಸ್ಕೊಟ್ಟು ನಾನು ಹೇಳ್ತಾರೋದು ಅದನ್ನೇ. ನನ್ನ ಕೊಡುಗೆ ಇಷ್ಟೇ ಇರ್ಬೋದು ಸರ್. ನನಗೆ ಅದೇ ಬೆಟ್ಟದಷ್ಟು ಸರ್. ತಲೆಯಲ್ಲಿ ಬೇಕಾದಷ್ಟು ಕೂದಲಿರ್ಬೋದು, ಆ ಒಂದು ಕೂದಲು ಉದುರಿದ್ರು ಟೆನ್ಷನ್ ಆಗ್ತದೆ. ಹಾಗೆ ಆ ಒಂದು ಕೂದಲು ನಾನು ಅಷ್ಟೇ.
ವರಮಹಾಲಕ್ಷ್ಮಿ ಹಬ್ಬದ ದಿನ ದುಡ್ಡೇ ಬಿಚ್ಚಲ್ಲ ಯಾರು, ಅಂಥದ್ರಲ್ಲಿ ಅವತ್ತಿನ ದಿನ ನಾನು ಅಡ್ವಾನ್ಸ್ ಮಾಡಿದ್ದೆ ಅಂತ. ಆ ಅಡ್ವಾನ್ಸ್ ಕಾಟೇರ ಸಿನಿಮಾಗೆ ಅಂತಲೇ ಮಾಡಿದ್ದ, ಅಥವಾ ಪ್ರಾಜೆಕ್ಟ್ ನಿಂತ ಮೇಲೆ ಮತ್ತೆ ಆ ವ್ಯವಹಾರ ಎಲ್ಲ ಏನಾದರೂ ಸೆಟಲ್ಮೆಂಟ್ ಆಯಿತಾ? ಸರ್ ಅದು ವ್ಯವಹಾರ ಸೆಟ್ಲ್ ಆಯಿತು ನಿಜ, ಬಟ್ ನನಗೆ ಆ ಕತೆಗೆ ನಾನು ಹಾಕಿದ ಶ್ರಮ, ಅವತ್ತು ಹಣಕಾಸು ಕೊಟ್ಟೇನೆ ರೆಸಾರ್ಟ್ ಬುಕ್ ಮಾಡಿದ್ದು. ನಾನು ಅವ್ರ ಸಿನಿಮಾ ಮಾಡ್ತಾಯಿನಿ ಅಂದರೆ ಯಾರನ್ನು ಬಂದು ಬಾಪ ಇಲ್ಲಿ ಕತೆ ಮಾಡ್ಕೊಂಡು ಹೋಗು ಅಂತೇನು ಹೇಳಲ್ಲ. ಬಟ್ ನಾನು ಹೇಳೋದೇನು ಗೊತ್ತಾ, ಹೌದು ಕೊಟ್ಟಿದ್ದನ್ನು ಹೇಳ್ಬಾರ್ದು ಅಂತಾರಲ್ಲ, ನಾನು ಹೇಳೋದು ತೊಗೊಂಡ್ಮೇಲೆ ನೀವಾದರೂ ನೆನ್ಪಿಡ್ಕೋಬೇಕು ಕೃತಜ್ಞತೆ ಅನ್ನೋದು. ಯಾರೇ ಟೈಟ್ಲ್ ಕೊಡಲಿ ಮತ್ತೊಂದು ಮಾಡಲಿ, ಸರ್ ಯಾರಿಗೋ ನಾವು ರೆಮ್ಯುನರೇಷನ್ ಕೊಟ್ಟಿರ್ತೀವಿ, ಹೆಸರು ಹಾಕ್ತೀವಿ. ನನಗೇನು ಸರ್ ರೆಮ್ಯುನರೇಷನ್ ಕೊಟ್ಟರು? ನಾನು ಕೇಳಿದ್ದಿಷ್ಟೇ ಸರ್, ಒಂದು ಸ್ವಲ್ಪ ಮರ್ಯಾದೆ ಅಷ್ಟೇ, ಇನ್ನೇನಿಲ್ಲ. ನಾನು ಕೇಳಿದ ಮರ್ಯಾದೆ ಅಷ್ಟೇ. ದುಡ್ಡು ನಾನು ಸಂಪಾದನೆ ಮಾಡ್ಕೋತೀನಿ ಸರ್. 36 ವರ್ಷಕ್ಕೆ ಈ ಲೆವೆಲಲ್ಲಿ ಇದ್ದೀನಿ ಅಂದರೆ ಇನ್ನು ಆ ವಯಸ್ಸಿಗೆ ಹೋಗೋ ಅಷ್ಟರಲ್ಲಿ ನಾನು ಏನು ಬೇಕಾದ್ರೂ ಆಗ್ಬೋದು ಸರ್. ಬಟ್ ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ, ಯಾರೋ ಹೇಳ್ಕೊಡ್ತಾರೆ ಮಾಡ್ತಾರೆ, ಇಂಪ್ಯಾಕ್ಟ್ ಆಗೋದು ನಿಮಗೇ, ನನಗೇ ಇಂಪ್ಯಾಕ್ಟ್ ಆಗೋದು. ನಾನು ತಪ್ಪು ಮಾಡಿದರೆ ನನಗೆ ಇಂಪ್ಯಾಕ್ಟ್ ಆಗ್ತದೆ, ತಪ್ಪು ಮಾಡಿಲ್ವಾ ನನಗೂ ಅದಕ್ಕೂ ಸಂಬಂಧನೇ ಇರಲ್ಲ ಸರ್. ಲಾಸ್ಟ್ ಇಂಟರ್ವ್ಯೂ ನಿಮ್ಮ ಜೊತೆ ಮಾತಾಡಿದಾಗ ನೀವು ಹೇಳಿದ್ರಿ, ಯಾವತ್ತೋ ಒಂದಿನ ಯಾರ್ಯಾರು ಸೆಂಟ್ರಲ್ಲಿದ್ದಾರೆ ನಮ್ಗೆ ತಂದಿಟ್ರೋ ಅವರೆಲ್ಲ ಹೋಗಲೇಬೇಕು, ಅವತ್ತು ನಾವು ಮತ್ತೆ ಒಂದಾಗ್ಬೋದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರಿ. ಇವಾಗಲೂ ಅದೇ ಮತ್ತೆ ಹೇಳ್ತೀರಾ? ಸರ್ ಒಂದಾಗ್ಬೋದು, ಬಟ್ ಸಿನಿಮಾ ಅಂತೂ ಮಾಡಲ್ಲ ಸರ್. ಸಿಂಪಲ್, ನಾನು ಹೇಳಿದ್ನಲ್ಲ, ಅದರಿಂದ ನನ್ನ ಜೀವನ ಅಂತೂ ನಡೀತಲ್ಲ. ಅವ್ರ ಜೀವನ ನಡಿಬೋದೇನೋ, ಬಟ್ ನನ್ನ ಜೀವನ ಅಂತೂ ನಡೀತಾ ಇಲ್ಲ. ನಾನು ಯಾವತ್ತೂ ಪ್ರಾಣ ಬಿಡ್ತೀನಿ, ಮಾನ ಮರ್ಯಾದೆ ಬಿಡಲ್ಲ. ಆಮೇಲೆ ನಮ್ಮ ಹಿರೀಕರು ನಮ್ಗೆ ಹೇಳ್ಕೊಟ್ಟಿರೋದು ಅದೇ, ಇನ್ನೊಬ್ಬರು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ಬೇಡ, ಸಂಸಾರ ಹೊಡಿಬೇಡ ಅಂತ. ಸೊ ಯಾವುದೇ ಕಾರಣಕ್ಕೂ ನಾನು ಇನ್ನೊಬ್ಬರು ಸಂಸಾರ ಹೊಡಿಯೋಂಥ ಕೆಲಸನೂ ಮಾಡಲ್ಲ, ಇನ್ನೊಬ್ಬರು ತಿನ್ನೋ ಅನ್ನಕ್ಕೂ ಮಣ್ಣು ಹಾಕೋಲ್ಲ, ಅಥವಾ ಇನ್ನೊಬ್ರು ಬಾಯಲ್ಲಿರೋ ಅನ್ನ ಕಿತ್ಕೊಂಡು ನನ್ನನ್ನು ಅಂತ ನಾನು ತೊಗೊಳೋದು ಇಲ್ಲ ಸರ್. ಮಾಡಿದ್ದೀವಿ, ನಮ್ಮಿಂದ ಏನಾದರೂ ಪ್ರಶ್ನೆಗಳಿದ್ದಾಗ ಅವ್ರು ಕೇಳ್ಬೋದಾಗಿತ್ತು, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ಅದು ಬಿಟ್ಟು ಇಷ್ಟೆಲ್ಲ ಹಾರ್ಷಾಗಿ ಮಾತಾಡೋವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನನಗೂ ಇಷ್ಟೋ ಪುಟ್ಟು ಒಂದಷ್ಟು ಜನ ಫಾಲೋವರ್ಸ್ಗಳಿದ್ದಾರೆ. ಬಟ್ ಅವರೆಲ್ಲರೂ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇರೋದೇನು ಅಂದರೆ, ಅಣ್ಣ ನೀವು ಯಾವುದೇ ಕಾರಣಕ್ಕೂ ಇಂಥದಕ್ಕೆ ತಲೆ ಕೆಡಿಸ್ಕೊಬೇಡಿ, ಬರ್ತಾ ಇರ್ತವೆ ಮಾತು, ಇವೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ನನ್ನ ಗುರಿ ಬೇರೆ ಇದೆ ಸರ್, ಸಿನಿಮಾ ಅಲ್ಲ ನನ್ನ ಗುರಿ. ಸಿನಿಮಾ ಅದರಲ್ಲಿ ಒಂದು ಎಲ್ಲೋ ಒಂದು ಕಡೆ ಒಂದಷ್ಟು ಇದಷ್ಟೇ. ಅವ್ರ ಬಾಯಲ್ಲಿ ಎಲ್ಲೂ ಸಹಿತ ಇವತ್ತು ಮಾತಾಡಬೇಕಾದ್ರೆ ಉಮಾಪತಿ ಅನ್ನೋ ಹೆಸರು ಬರಲಿಲ್ಲ. ನಿಮ್ಮ ಅಂದರೆ ನಿರ್ಮಾಪಕರು ಅಂತ ಮುಂಚೆ ನಿಮ್ಮನ್ನು ಕರಿತಿದ್ರು ಅಂತ ಹೇಳಿದ್ರಿ, ಹಳೆ ನಿರ್ಮಾಪಕರು ಅಂತಲೂ ಹೇಳಲಿಲ್ಲ. ಬಟ್ ಆದರೆ ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಅನಿಸಿದೆ ಅದು ನನಗೆ ಹೇಳಿರೋದು ಅಂತ. ನನಗೆ ಹೇಳಿರೋದು ಆ ಮಾತು ನಿಮಗೆ ಅಂತಲ್ಲ, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಾಗಿದೆ, ಜನಕ್ಕೂ ಅರ್ಥ ಆಗಿದೆ, ಅದು ನಿಮಗೆ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ ಅಂತ. ಸೊ ಹೀಗಿರುವಾಗ ಅದನ್ನು ಫೈನಲಿ ಹೇಗೆ ತೊಗೋತೀರಾ? ಹೌ ಯು ಆರ್ ಟೇಕಿಂಗ್ ಇಟ್? ಅಂದರೆ ತುಂಬ ಸೀರಿಯಸ್ ಆಗಿ ಮನಸ್ಸಿಗೆ ತೊಗೊಂಡ್ಬಿಟ್ಟಿದ್ದೀರಾ, ಅಥವಾ ಹೆಂಗೆ ತೊಗೊಂಡಿದ್ದೀರಾ ಅದನ್ನ ಅಂತ? ಸರ್ ನಾನು ಆರ್ಟಿಸ್ಟ್ ಅಲ್ಲ, ನಾನು ಆದರೂ ಕ್ಯಾಮ್ರಾ ಮುಂದೆ ನಗ್ತಾ ಇದ್ದೀನಿ ಅಂದರೆ ನಂದೊಂಥರ ನೀವು ನೋಡಿದರೆ ಏನೇ ಇದ್ದರೂ ನಾನು ಹಂಗೆ ನೇರವಾಗಿ ಹೇಳ್ತೀನಿ. ಆಮೇಲೆ ಎಲ್ಲದನ್ನು ಪಾಸಿಟಿವ್ ಆಗಿ ತೊಗೋತೀನಿ ಸರ್. ಆಮೇಲೆ ಜೀವನದಲ್ಲಿ ಎಲ್ಲರೂ ನಮ್ಗೆ ಹೊಗಳ್ಬೇಕು, ಎಲ್ಲರೂ ನಮ್ಮ ಮರ್ಯಾದೆ ಕೊಡಬೇಕು ಅನ್ನೋದೇನಿಲ್ಲ ಸರ್. ಆ ಮರ್ಯಾದೆ ಸಂಪಾದನೆ ಮಾಡೋಣ. ಇವತ್ತು ನಾನು ತಗಡೆ ಇರ್ಬೋದು, ನಾಳೆ ದಿವಸ ಚಿನ್ನದ ತಗಡಾಗ್ತೀನಿ ಸರ್. ಸೊ ನೋಡೋಣ, ಈ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಹಿಂಗೇ ಜೀವನ ಇರೋಲ್ಲ, ಎಲ್ಲ ಒಂದು ಕಡೆ ಹಿಂಗೆ ಬೀಳ್ತದೆ. ನಾನು ನಂಬಿರೋದು ಅದೇ. ಯಾವತ್ತೂ ಅಷ್ಟೇ ಭಗವಂತ ನಮಗೆ ಕೈ ಹಿಡಿದಾಗ ಕೈ ಧಾರಾಳ ಇರಬೇಕು. ಆಮೇಲೆ ಸ್ವಲ್ಪ ವಯಸ್ಸಾಗ್ತಾ, ಇವಾಗ ನನಗೂ ಅಷ್ಟೇ, ನಾನು ಯೋಚನೆ ಮಾಡ್ತೀನಿ. ಮುಂಚೆ ಸರ್ ಯಾರಾಬಿರಿ ತಿಂತಾ ಇದ್ದೆ, ಹಿಂಗಂದ್ರೆ ಇವತ್ತು ಕಂಟ್ರೋಲ್ ಆಗಿದ್ದೀನಿ. ಯಾಕಂದರೆ ನಮಗೆ ವಯಸ್ಸಾಗ್ತಾ ಆಗ್ತಾ 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 ಇದೇ ತಾಕತ್ತಿರಲ್ಲ, ಇದೇ ಸಮಯ ಸಂದರ್ಭ ಇರಲ್ಲ. ಭಗವಂತ ಇನ್ನು ಮೂರೊತ್ತು ಕೊಟ್ಕೊಂಡಿರಲ್ಲ ಸರ್. ನನ್ನಂತವೇ ಕೋಟ್ಯಾಂತರ ಜನ ಭೂಮಿ ಮೇಲಿದ್ದಾರೆ. ನನಗೆ ಪ್ರೇಯರ್ ಮಾಡಿದ್ರೆ ನನಗೆ ಕೊಡಬೇಕು ಅನ್ನೋದೇನಿಲ್ಲ. ಹಂಗೆ ಇವತ್ತು ನಾವು ಗಟ್ಟಿಗಿದ್ದೀವಿ, ನಾವು ಯಾರನ್ನೋ ಎದುರಾಕೊಂಬಿಡು. ನಾನು ಹೇಳೋದು, ಯಾರಾದರೂ ನನ್ನ ತಂಟೆಗೆ ಬಂದಾಗ ನಾನು ಆಯ್ತು ಬಿಡಪ್ಪ ನೀನೇ ದೊಡ್ಡವನು ಅಂತ ಸುಮ್ಮನೆ ಹೋಗ್ತಾ ಇರ್ತೀನಿ. ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾನು ಇದನ್ನು ಮನ್ಸಿಗೆ ತೊಗೊಳ್ಳೋಂಥ ನನಗೆ ಬೇಕಾದಷ್ಟು ಕೆಲಸ ನನ್ನ ಮನಸ್ಸಲ್ಲಿ ನನ್ನ ಕುಟುಂಬ ಇದೆ ಅಷ್ಟೇ. ನನಗೋಸ್ಕರ ಕಷ್ಟಪಡುವಂಥವ್ರು ನನ್ನ ಮನಸ್ಸಲ್ಲಿದ್ದಾರೆ, ತಲೆಯಲ್ಲೂ ಇಲ್ಲ ಮನಸ್ಸಲ್ಲೂ ಇಲ್ಲ ಸರ್. ದರ್ಶನ್ ಸರ್ ಹೇಳಿದ್ರೆ ನಿಮಗೇನು ಮ್ಯಾಟ್ರ್ ಆಗಿಲ್ಲ ಇವತ್ತಿಗೆ, ಹೇಳಿದ್ರು ತೊಗೊಂಡಿದ್ದೀನಿ, ಬಿಡ್ತೀನಿ ಅಷ್ಟೇ. ನಾನು ತಪ್ಪಿದ್ರೆ ತಪ್ಪಾಯಿತು ಅಂತ ಕೇಳ್ತಾರೆ, ನಂದೇನು ತಪ್ಪಿಲ್ಲ. ನಾನು ಹೇಳಿದ್ನಲ್ಲ, ಯಾವ ದೇವಸ್ಥಾನದಲ್ಲಿ ಅವ್ರು ಏನು ಹೇಳ್ತಾರೋ ನಾನು ಅಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರು ಬಂದು ಪ್ರಮಾಣ ಮಾಡಲಿ, ಸಿಂಪಲ್ ಅಷ್ಟೇ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಇದಾಗಿತ್ತು ಉಮಾಪತಿಯವರ ಮಾತು. ಈ ವಿಚಾರದಲ್ಲಿ ಮುಂದೆ ಇದು ಇನ್ನೂ ಎಲ್ಲೆಲ್ಲಿ ತನಕ ಹೋಗುತ್ತೆ ಕಾದು ನೋಡ್ತಾ ಇರಿ. ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.